ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ತೊಗರಿಕಾಳು ಕುರ್ಮಾ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೇಯ್ನು ತೊಗರಿಕಾಳು ಬೇಕು, ಹಸಿ ತೊಗರಿಕಾಳು. ಇದ್ರ ಜೊತೆಗೆ ನೀವು ಯಾವ ತರಕಾರಿಗಳನ್ನಾದರೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಜೊತೆಗೆ ಒಗ್ಗರಣೆಗೆ ಒಂದು ದಪ್ಪ ಈರುಳ್ಳಿ ಮತ್ತು ಒಂದು 2 ಟೊಮೊಟೊ, ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ. ಇವಾಗ ಮೊದಲಿಗೆ ಎಣ್ಣೆಯನ್ನು ಬಿಟ್ಟು ಆಮೇಲೆ ಸಾಸಿವೆ, ಜೀರಿಗೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಾದ ನಂತರ ಸ್ವಲ್ಪ ತುಪ್ಪ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಕುರ್ಮಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಮತ್ತು ಖಾರ ಏನಾದರೂ ಆದರೂ ಕೂಡ ತುಪ್ಪ ಹಾಕಿರೋದ್ರಿಂದ ಅಷ್ಟು ಖಾರ ಅನಿಸೋದು ಇಲ್ಲ. ಈಗ ಕರಿಬೇವಿನ ಸೊಪ್ಪು ಒಂದು 2 ಎಸಳು ಕರಿಬೇವು. ಒಗ್ಗರಣೆ ಅಂದಮೇಲೆ ಕರಿಬೇವು ಹಾಕ್ತಿದ್ರೆ ಹೀಗೆ ಕರಿಬೇವು ಚಟಪಟ ಅಂತ ಸಿಡಿದಾದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡೋ ಹಾಗೆ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಈರುಳ್ಳಿ ಥರ ಕ್ರಂಚಿನೆಸ್ ಚೆನ್ನಾಗಿರುತ್ತೆ, ಈರುಳ್ಳಿ ಕ್ರಂಚಿನೆಸ್ ತಿನ್ನೋದಕ್ಕೆ. ತುಂಬ ಬೇಯಿಸ್ಕೊಂಡ್ರೂ ಕೂಡ ಈರುಳ್ಳಿಯಲ್ಲಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಈಗ ಇದಕ್ಕೆ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಬೇಗ ಬೆಂದಿರುತ್ತಲ್ಲ ಇದು, ಹಾಗಾಗಿ ಈಗ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಕೊನೆ ತನಕ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ, ನಮಗೂ ಖುಷಿಯಾಗುತ್ತೆ. ಈಗ ರುಬ್ಕೊಳ್ಳೋದಕ್ಕೆ ಕಾಯಿ ತುರಿ ಮತ್ತು 2 ಸ್ಪೂನಷ್ಟು ಸಾಂಬಾರು ಪುಡಿ, 1 ಸ್ಪೂನು ಖಾರದ ಪುಡಿ, ಜೊತೆಗೆ ಸ್ವಲ್ಪ ಕಡಲೆನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ತರಕಾರಿನೂ ಸ್ವಲ್ಪ ಬೆಂದಿದೆ. ಈಗ ನಾವು ಹಸಿ ತೊಗರಿಕಾಳನ್ನು ಹಾಕಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಸಿ ತೊಗರಿಕಾಳು ನಾವು ಯಾವಾಗಲೂ ಹೆಚ್ಚಿನದಾಗಿ ಬಟಾಣಿಯನ್ನು ಹಾಕಿ ಮಾಡ್ಕೋತೀವಿ. ಈ ಥರ ಯಾವ ಕಾಳು ಆ ಸೀಸನಲ್ಲಿ ಯಾವುದು ಸಿಗುತ್ತೆ ಆ ಥರ ಕಾಳನ್ನ, ಇದೇ ಥರ ಅವರೆಕಾಳನ್ನು ಹಾಕ್ಕೋಬೋದು, ಅಳಸಂಡೆ ಕಾಳನ್ನು ಹಾಕಿ ಕೂಡ ಮಾಡ್ಕೋಬೋದು. ಈಗ ಕೊನೆಯದಾಗಿ ಟೊಮೊಟೊವನ್ನು ಹಾಕಿದ್ದೀನಿ, ಯಾಕೆಂದರೆ ಟೊಮೊಟೊ ಬೇಗ ಬೇಯುತ್ತಲ್ಲ, ಹಾಗಾಗಿ ಅದನ್ನು ಕೊನೆಯಲ್ಲಿ ಹಾಕಿದ್ರೂ ನಡೆಯುತ್ತೆ. ಈಗ ರುಬ್ಬಿಟ್ಕೊಂಡಿರುವಂತಹ ಸಾಂಬಾರ್ದು ಏನಿರುತ್ತೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ, ಸ್ವಲ್ಪ ತೆಳುವಾಗಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕಿ, ಹಾಗೆ ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ರುಬ್ಬಬೇಕಾದ್ರೆ ಅದ್ರ ಜೊತೆಗೆ ಉಪ್ಪನ್ನು ಹಾಕಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿದ್ರೆ ಸಾಕು, ಏಕೆಂದರೆ ಹಸಿ ತರಕಾರಿ ಅಲ್ವಾ. 1 ಅಥವಾ 2 ವಿಷಲ್ ಆದರೆ ಸಾಕು. ಅಷ್ಟರಲ್ಲಿ ನಾವು ಈ ಕುರ್ಮಾಗೆ ಚಪಾತಿನೂ ಕೂಡ ರೆಡಿ ಮಾಡ್ಕೊಂಬಿಡೋಣ. ನಾನು ಆಲ್ರೆಡಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಚಪಾತಿ ಲಟ್ಸೋದಕ್ಕೆ ಚೆನ್ನಾಗಿ ಬರುತ್ತೆ. ಲಟ್ಟಿಸುವಾಗಲೇ ನಾನು ಹೆಂಚನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಹೆಂಚು ಕೂಡ ಇವಾಗ ಚೆನ್ನಾಗಿ ಕಾದಿದೆ. ಈಗ ಚಪಾತಿಯನ್ನು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬೇಯಿಸ್ಕೋಬೇಕು. ತೊಗರಿಕಾಳು ಕುರ್ಮಾ ಜೊತೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ತೊಗರಿಕಾಳು ಕುರ್ಮಾ ಕೂಡ ರೆಡಿಯಾಗಿದೆ ನೋಡಿ. ಚಪಾತಿ ಹೇಗೆ ಉಬ್ಬಿ ಬರ್ತಾ ಇದೆ. ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಂಡಾಗ ಚಪಾತಿ ಈ ರೀತಿ ಬರುತ್ತೆ. ಚಪಾತಿ ಜೊತೆಗೆ ತೊಗರಿಕಾಳು ಕುರ್ಮಾ ಹಾಕ್ಕೊಂಡು ತಿಂತಿದ್ರೆ ಒಂದಲ್ಲ ಎರಡಲ್ಲ ಒಂದು 3-4 ತಿಂದ್ಬಿಡಬೇಕು ಚಪಾತಿನ, ಹಾಗಿರುತ್ತೆ ತೊಗರಿಕಾಳು. ಹಸಿ ತೊಗರಿಕಾಳು ಅಂದರೆ ಕೇಳಬೇಕಾ? ಹಸಿ ಕಾಳುಗಳಂದ್ರೇ ಹಾಗೆ ಅಷ್ಟು ರುಚಿ ಇರುತ್ತೆ. ಒಣಕಾಳಿಗಿನ್ನ ಹಸಿ ಕಾಳು ತುಂಬ ಚೆನ್ನಾಗಿರುತ್ತೆ. ಈ ಕುರ್ಮಾ ಜೊತೆಗೆ, ತೊಗರಿಕಾಳು ಕುರ್ಮಾ ಜೊತೆಗೆ ಚಪಾತಿ ಅಥವಾ ದೋಸೆ ಕೂಡ ಮಾಡ್ಕೊಂಡು ತಿನ್ಬೋದು. ದೋಸೆಗೂ ತುಂಬ ಚೆನ್ನಾಗಿರುತ್ತೆ ನೋಡಿ. ತೊಗರಿಕಾಳು ಕುರ್ಮಾ ಮತ್ತು ಚಪಾತಿ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.